ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಇದನ್ನು ಟ್ರೈ ಮಾಡೋಕ್ಕೆ ಹೇಳಿದ್ದೆ ನಿಮಗೆ. ಸೊ ಹೋಪ್ ದ್ಯಾಟ್ ಯು ಹ್ಯಾವ್ ಟ್ರೈಡ್ ದಟ್ ಒನ್. ನಾವು ವಿ ಶಾಲ್ ಮೂವ್ ಟುವರ್ಡ್ಸ್ ದ ಫರ್ದರ್ ಪ್ರಾಪರ್ಟೀಸ್. ನೆಕ್ಸ್ಟ್ ಪ್ರಾಪರ್ಟಿ ಏನು ಅಂತಂದರೆ, ನೋಡಿ ಲಾಸ್ಟ್ ವಿಡಿಯೋನಲ್ಲಿ ಸೈನು, ಟ್ಯಾನು ಮತ್ತು ಕೊಸೆಕ್ ಮಾತ್ರ ಇತ್ತಲ್ಲಿ. ಇಲ್ಲಿ ಉಳಿದಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದು, ಕಾಸ್ ಇನ್ವರ್ಸು, ಸೆಕ್ ಇನ್ವರ್ಸು ಮತ್ತು ಕಾಟ್ ಇನ್ವರ್ಸ್ಗೆ ಸೊ ಯಾವ ರೀತಿ ಆಗ್ತದೆ ಅಂತ ನೋಡಿ. ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಪ್ರೂವ್ ಮಾಡೋಣ. ಇಲ್ಲಿ ಪ್ರೂಫ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಲೆಟ್ ವೈ. ಇದು ಲೆಟ್ ಅಂತ ತಗೊಳ್ತೀವಿ. ಸೊ ಕಾಸ್ ಈ ಕಡೆ ಬರಲಿ, ವಿ ಗೆಟ್ ಮೈನಸ್ ಎಕ್ಸ್ ಈಕ್ವಲ್ ಟು ಕಾಸ್ ವೈ, and this implies multiply minus on both side x equal to ಅಥವಾ cos y equal to minus x ಹೆಂಗಾದ್ರೂ ಬರಿಬೋದು, ಪ್ರಾಬ್ಲಮ್ ಇಲ್ಲ, minus cos y. so this implies x equal to minus cos y ಬರಬೇಕು ಅಂತಂದ್ರೆ we have to write cos of pi minus y. cos of pi minus theta is minus cos theta. ಸೊ ಆ ಪ್ರಾಪರ್ಟಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಂಪ್ಲೈಸ್, ಈಗ ಕಾಸ್ ಈ ಕಡೆ ತಗೊಂಡ್ಬಿಡಿ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತಾ. ಸೊ ಇಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡು ಪೈ ಮೈನಸ್ ವೈ ಉಳಿತು. ಸೊ ದಿಸ್ ಇಂಪ್ಲೈಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಪೈ ಮೈನಸ್ ವೈ. ವೈ ಅಂತಂದರೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, cos inverse of minus x. so we can do one thing, cos inverse of minus x ನ ಲೆಫ್ಟ್ ಸೈಡ್ ತಗೊಳ್ಳೋಣ, cos inverse x ನ ರೈಟ್ ಸೈಡ್ ತಗೊಳ್ಳೋಣ. ಸೊ ಇದು ಮೈನಸ್ ಇರೋದ್ರಿಂದ ಈ ಕಡೆ ಬಂದರೆ ಪ್ಲಸ್ ಆಗ್ತದೆ. ಸೊ ವಿ ಗೆಟ್ cos inverse of minus x, ಇಟ್ ಈಸ್ ಈಕ್ವಲ್ ಟು ಪೈ ಆಸ್ ಇಟ್ ಈಸ್, ಪ್ಲಸ್ cos inverse x ಈ ಕಡೆ ಬಂದರೆ ಮೈನಸ್ cos inverse x. ಇದು ಮೈನಸ್ ಒನ್ ಇದು. ಓಕೆ, ನಾವು ಸಿಮಿಲರ್ಲಿ ವಿ ಶಾಲ್ ಪ್ರೂವ್ the second one. proof let sec inverse of minus x equal to y. this implies sec y equal to minus x, multiply minus on both side, we get minus sec y equal to x. so we can write it as minus sec y ನ ಏನಂತ ಬರೀಬಹುದು ಅಂತಂದ್ರೆ sec of ಪೈ ಮೈನಸ್ ವೈ ಅಂತ ಬರಿಬಹುದು. ಆಲ್ರೆಡಿ ನಾನು ಈ ಪ್ರಾಪರ್ಟಿನ ಹೇಳಿದ್ದೀನಿ ನಿಮಗೆ, ಇಲ್ಲಿ ಹೇಳಬೇಕಾದ್ರೆ ಸೇಮ್. ಸೊ ಸೆಕ್ನ ರೈಟ್ ಸೈಡ್ ಕಳ್ಸೋಣ, ವಿ ಗೆಟ್ ಪೈ ಮೈನಸ್ ವೈ ಈಕ್ವಲ್ ಟು ಸಿಕೆಂಟ್ ಇನ್ವರ್ಸ್ ಎಕ್ಸ್. ಸೊ ದಿಸ್ ಇಂಪ್ಲೈಸ್ ಪೈ ಮೈನಸ್ ವಾಟ್ ಈಸ್ ವೈ. ವೈ ಅಂತಂದರೆ ಸೆಕ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಸೊ ಸೆಕ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು sec inverse of x. so same process. so ಇದನ್ನ ಈ ಕಡೆ ತಗೊಳ್ಳೋಣ, ಇದನ್ನ ಈ ಕಡೆ ತಗೊಳ್ಳೋಣ. so this implies sec inverse ಈ ಕಡೆ ಬಂದರೆ pi minus sec inverse ಆಗುತ್ತೆ. ಸೊ ನಾನು ರೈಟ್ ಸೈಡ್ ಬರ್ತೀನಿ, pi minus sec inverse x ಮೈನಸ್ secant inverse minus x ಈ ಕಡೆ ಬಂದರೆ ರೈಟ್ ಸೈಡ್ ಹೋದರೆ ಪ್ಲಸ್ ಆಗ್ತದೆ. ಸೊ ಅದನ್ನು ನಾನು ಲೆಫ್ಟ್ ಸೈಡ್ ಬರ್ಬಿಡ್ತೀನಿ, sec inverse of minus x. so this is how we will prove that cos inverse of minus x equal to pi minus cos inverse x and sec inverse of minus x equal to pi minus sec inverse of x. ಸೊ ಇದೇ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ಕೂಡ ಪ್ರೂವ್ ಮಾಡ್ಬೋದು. ಸೊ ಐ ವಿಲ್ ಲೀವ್ ದಿಸ್ ಆಸ್ an exercise for you to prove.